ಚಿತ್ರನಟಿ ರಮ್ಯಾಗೆ ತಿರುಗುಬಾಣ, ಮಾಡಿದುಣ್ಣೆ ಮಾರಾಯ್ತಿ ಅನ್ನೋ ಹಾಗಾಯ್ತಾ ರಮ್ಯಾ ಪರಿಸ್ಥಿತಿ. ರಮ್ಯಾ ಹಿಂದೊಮ್ಮೆ ಹೇಳಿದಂತೆಯೇ ಆಗ್ತಾ ಇದೆಯಲ್ಲ ಗುರು. ತಾನೇ ತೋಡಿದ ಬಾವಿಗೆ ತಾನೇ ಬಿದ್ದ ನಟಿ ರಮ್ಯಾ. ಕಾಲಾಯ ತಸ್ಮೈ ನಮಃ. ಆಗಿದಾದ್ರೂ ಏನು, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇನ್ನೇನು ಮರ್ತೇ ಹೋದ್ರು ಅನ್ನೋರೆಲ್ಲ ಮತ್ತೆ ನ್ಯೂಸ್ನಲ್ಲಿ ಸುದ್ದಿ ಆಗ್ತಾ ಇದ್ದಾರೆ. ಇತ್ತೀಚೆಗೆ ತಾವುಗಳು ಪಬ್ಲಿಸಿಟಿ ಪಡೆಯೋದಕ್ಕೆ ಬಳಸ್ತಾ ಇರತಕ್ಕಂಥ ಸೂಪರ್ ಡೂಪರ್ ಐಡಿಯಾನೇ ಡಿ ಬಾಸ್ ದರ್ಶನ್ ಹೆಸರು. ಈ ರೀತಿ ಪಬ್ಲಿಸಿಟಿ ಪಡೆಯೋದಕ್ಕೆ ಡಿ ಬಾಸ್ ದರ್ಶನ್ ಹೆಸರನ್ನ ಬಳಸೋದ್ರಲ್ಲಿ ಮೊದಲಿಗ ಆಗಿರೋದು ಪ್ರಥಮ್. ಈ ಪ್ರಥಮ್ ಭಾರಿ ಬುದ್ಧಿವಂತ. ಅವನ ಫಿಲ್ಮ್ಗಳಿಗೆ ಪಬ್ಲಿಸಿಟಿ ಪಡೆಯೋಕೆ ಡಿ ಬಾಸ್ ಬಗ್ಗೆ ಮಾತಾಡ್ತಾನೆ. ಡಿ ಬಾಸ್ಗೆ ಸಂಬಂಧಿಸಿದ ವಿಷಯಗಳನ್ನ ಮೀಡಿಯಾ ಮುಂದೆ ಹೇಳ್ತಾನೆ. ಮೀಡಿಯಾಗಳಿಗೂ ಅಷ್ಟೇ ಸಾಕು, TRP ಸಿಕ್ತು ಗುರು ಬಾ ಅಂತೇಳಿ ಎದ್ದು ಬಿದ್ದು ಬಂದು ಪ್ರಥಮ್ ಹೇಳಿದ್ದನ್ನ ನ್ಯೂಸ್ ಮಾಡಿ ತಾವು ದುಡ್ಡು ಮಾಡ್ತಾರೆ. ಈ ಪ್ರಥಮ್ ಪಬ್ಲಿಸಿಟಿ ಪಡ್ಕೊಳ್ತಾನೆ. ಈಗ ಅದೇ ಸಾಲಿನಲ್ಲಿ ನಟಿ ರಮ್ಯಾ ಬಂದಿದ್ದಾರೆ. ರಮ್ಯಾ ಜನರ ಮನಸ್ಸಿನಿಂದ ನೆನಪಿನಿಂದ ಎಂದೋ ಮರೆಯಾಗಿ ಹೋಗಿದ್ರು. ಆದರೆ ಎಷ್ಟಾದರೂ ಸಿನಿಮಾ ತಾರೆ ಅಲ್ವೇ, ಪಬ್ಲಿಸಿಟಿ ಬೇಕೇ ಬೇಕು ಅಂತ ಕೆಲವರಿಗೆ ಅನಿಸುತ್ತೆ. ಇನ್ನು ಕೈಯಲ್ಲಂತೂ ಯಾವ ಸಿನಿಮಾಗಳು ಇರಲಿಲ್ಲ. ಯಾವಾಗಲೂ ಒಮ್ಮೆ ಬಂದ ಇವಳ ಚಿತ್ರಗಳನ್ನು ಜನರು ಮೂಸಿಯೂ ನೋಡಿರಲಿಲ್ಲ. ರಮ್ಯಾ ಯಾರು ಅನ್ನೋದೇ ಮರ್ತುವಾಗಿತ್ತು. ಆದರೆ ಈಗ ನೋಡಿ, ರಮ್ಯಾ ರಮ್ಯಾ ರಮ್ಯಾ, ಯಾವ ಟಿವಿ ಹಾಕಿದ್ರೂ ರಮ್ಯಾ, ಸೋಷಿಯಲ್ ಮೀಡಿಯಾಗಳಲ್ಲೂ ರಮ್ಯಾ, ಎಲ್ಲೆಲ್ಲೂ ರಮ್ಯಾ ರಮ್ಯಾ. ಹೆಂಗ್ ಬಂತು ಈ ಪಬ್ಲಿಸಿಟಿ? ಜಸ್ಟ್ ನಮ್ಮ ರಮ್ಯಾ ಅಕ್ಕ ಬಳಸಿದ್ದು ಒಂದೇ ಒಂದು ಹೆಸರು, ಅದು ಡಿ ಬಾಸ್. ಹೌದು, ಸುಪ್ರೀಂ ಕೋರ್ಟ್ ಡಿ ಬಾಸ್ ವಿರುದ್ಧದ ಜಾಮೀನು ಅರ್ಜಿಯ ತೀರ್ಪನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಕಟಿಸ್ತಾ ಇದೆ. ಆದರೆ ಅಷ್ಟರೊಳಗೆ ತೀರ್ಪು ಡಿ ಬಾಸ್ ವಿರುದ್ಧ ಬರಲಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಅಕ್ಕ ಪೋಸ್ಟ್ ಮಾಡೇ ಬಿಟ್ರು. ಸೊ ದರ್ಶನ್ ಫ್ಯಾನ್ಸ್ ರಮ್ಯಾ ವಿರುದ್ಧ ಮುಗಿಬಿದ್ರು. ನಮ್ಮ ಅಂಗೈನ 5 ಬೆರಳುಗಳು ಒಂದೇ ರೀತಿ ಇರಲ್ಲ ಅಲ್ವಾ? ಕೆಲವರು ಒಳ್ಳೆ ರೀತಿಯಾಗಿ ಬುದ್ಧಿ ಹೇಳಿದ್ರು, ಆದರೆ ಕೆಲವರು ತುಂಬಾ ಖಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ರು. ಕೆಲವರು ಅಶ್ಲೀಲ ಪದಗಳನ್ನು ಬಳಸಿದ್ರು. ಸೊ ರಮ್ಯಾ ಈಗ ದರ್ಶನ್ ಫ್ಯಾನ್ಸ್ ನನಗೆ ತುಂಬಾ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ್ದಾರೆ, ಇಂಥವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಿ ಅಂತ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ಅಲ್ಲ ರಮ್ಯಾ ಅವರೇ, ನೀವೇ ಹೇಳಿದ್ದೀರಿ ಹಲವಾರು ವರ್ಷಗಳಿಂದ ದರ್ಶನ್ ಫ್ಯಾನ್ಸ್ ನನಗೆ ಅಶ್ಲೀಲವಾಗಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಅದು ಗೊತ್ತಿದ್ದು ನೀವು ಡಿ ಬಾಸ್ ದರ್ಶನ್ಗೆ ಸಂಬಂಧಪಟ್ಟಂತ ವಿಷಯವನ್ನ ಯಾಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡ್ರಿ? ಇದು ಮೊದಲ ಪ್ರಶ್ನೆ. ನಿಮಗೆ ಗೊತ್ತಿತ್ತು ಅಲ್ವಾ ಡಿ ಫ್ಯಾನ್ಸ್ ಕೆಟ್ಟದಾಗ ಕಾಮೆಂಟ್ ಮಾಡ್ತಾರೆ ಅಂತ? ಅಂದ್ರೆ ನೀವಾಗೆ ಅಲ್ವಾ ಇದನ್ನ ಮೈ ಮೇಲೆ ಹೇಳ್ಕೊಂಡಿರೋದು? ಈಗ ಹಿಂದೊಮ್ಮೆ ನೀವೇ ಹೇಳಿದಂತಹ ಒಂದು ಪಾಯಿಂಟ್ ಈಗ ನಿಮಗೆ ತಿರುಗುಬಾಣ ಆಗ್ತಾ ಇದೆ. ಟರ್ನಿಂಗ್ ಪಾಯಿಂಟ್ ಇರೋದು ಇಲ್ಲೇ. ಈಗ ಕೇಳಿಸ್ಕೊಳ್ಳಿ, ಕೆಲವರು ಹೇಳ್ತಾ ಇದ್ದಾರೆ ರಮ್ಯಾಗೆ ತುಂಬಾ ಕೆಟ್ಟದಾಗಿ ಕಾಮೆಂಟ್ ಮಾಡಿರೋರು ದರ್ಶನ್ ಫ್ಯಾನ್ಸೇ ಅಂತ ಹೆಂಗ್ ಹೇಳ್ತೀರಾ ಮೇಡಮ್ ಅಂತ ನಿಮ್ಮನ್ನೇ ಕೇಳ್ತಾ ಇದ್ದಾರೆ. ರಮ್ಯಾಗೆ ಬಂದಿರೋ ಅಶ್ಲೀಲ ಕಾಮೆಂಟ್ಗಳು ಫೇಕ್ ಐಡಿಗಳಿಂದ ಬಂದಿರತಕ್ಕಂತ ಮೆಸೇಜ್ಗಳು ಆಗಿರ್ಬೋದು ಅಲ್ವೇ? ಹಿಂದೊಮ್ಮೆ ಇದೇ ಚಿತ್ರನಟಿ ರಮ್ಯಾ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರು ಫೇಕ್ ಐಡಿಗಳನ್ನ ಮಾಡ್ಕೊಳ್ಳಿ ಅಂತ ಪ್ರವಚನ ನೀಡಿದ್ರು. ನೀವೆಲ್ಲರೂ 3 ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಒಂದು ನಿಮ್ಮ ಹೆಸರಲ್ಲಿ, ಇನ್ನೊಂದು ಬೇರೆ ಯಾರೋ ಹೆಸರಿನಲ್ಲಿ. ಒಬ್ಬೊಬ್ರು ಸಹ 4-5 ಫೇಕ್ ಐಡಿಗಳನ್ನ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರವನ್ನ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ರು ಇದೇ ರಮ್ಯಾ. ಫೇಕ್ ಅಕೌಂಟ್ ಬಂದು ಬಾಟ್ಸ್ ಅಂದ್ರೆ ಅದು. ಇದೇ ರೀತಿ ಈಗ ರಮ್ಯಾಗೆ ಬಂದಿರತಕ್ಕಂಥ ಕಾಮೆಂಟ್ಗಳು ರಮ್ಯಾ ಹಿಂದೆ ಹೇಳಿರುವ ಹಾಗೆಯೇ ಕೆಲವರು ಮಾಡಿಕೊಂಡಿರ್ತಕ್ಕಂಥ ಫೇಕ್ ಐಡಿಗಳಿಂದಲೇ ಆಗಿರಬಹುದು ಅಲ್ವೇ? ಡಿ ಬಾಸ್ ದರ್ಶನ್ಗೆ ಆಗದವರು ಬೇಕಾದಷ್ಟು ಜನ ಇದ್ದಾರೆ. ಬೇರೆ ನಾಯಕರ ಫ್ಯಾನ್ಸ್ಗಳು ದರ್ಶನ್ ಹೆಸರನ್ನ ಕೆಡಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಅವರೇ ಯಾಕೆ ಫೇಕ್ ಐಡಿ ಮಾಡಿಕೊಂಡು ಡಿ ಬಾಸ್ ಫ್ಯಾನ್ಸ್ಗೆ ಕೆಟ್ಟ ಹೆಸರು ತೋರೋದಕ್ಕೆ ರಮ್ಯಾ ವಿರುದ್ಧ ಅಶ್ಲೀಲ ಪೋಸ್ಟ್ಗಳನ್ನು ಹಾಕಿರಬಾರ್ದು ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪಾಯಿಂಟ್ ಇದೆ ಅಲ್ವೇ? ಯಾಕೆಂದರೆ ನೀವೇ ಹೇಳಿದ್ದೀರಾ ಫೇಕ್ ಐಡಿಗಳನ್ನು ಮಾಡ್ಕೊಳ್ಳಿ ಅಂತ. ಅದೇ ಫೇಕ್ ಐಡಿಗಳಿಂದ ನಿಮಗೆ ಕಾಮೆಂಟ್ಗಳು ಬಂದಿರ್ಬೋದು ಅಲ್ವೇ? ಸೊ ಫೇಕ್ ಐಡಿಗಳನ್ನು ಬಳಸಿ ಅಂತ ರಮ್ಯಾ ಹೇಳಿಕೊಟ್ಟಂತಹ ಐಡಿಯಾ ಈಗ ಅವರಿಗೆ ತಿರುಗುಬಾಣವಾಗಿದೆ. ಫೇಕ್ ಐಡಿಗಳಿಂದಲೇ ಅಶ್ಲೀಲ ಕಾಮೆಂಟ್ಗಳು ಬಂದಿದ್ದಾವೆ ಅಂತ ಜನರು ಮಾತಾಡ್ತಾ ಇದ್ದಾರೆ.